ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ನನ್ನ ಕಮೆಂಟಲ್ಲಿ ಒಬ್ಬರು ಕೇಳಿದರು, ಗೋಲ್ಡ್ ಬಂಗಾರವನ್ನು ಹೇಗೆ ನಾವು ಪ್ಯೂರಿಟಿ ನೋಡಿ ಕ್ವಾಲಿಟಿ ನೋಡಿ ಚೆಕ್ ಮಾಡಿ ತಗೋಬೋದು ಅಂತ ಅಲ್ವಾ. ಹಾಗಿದ್ರೆ ಹೇಗೆ ನಾವು ಗೋಲ್ಡನ್ನು ಪ್ಯೂರಿಟಿ ನೋಡಿ ಒಂದು ಗೋಲ್ಡ್ ಚೆಕ್ ಮಾಡಿ ನಮಗೆ ಅದು ಕರೆಕ್ಟಾಗಿ ತಗೋಬೋದು, ಆ ಒಂದು ಗೋಲ್ಡ್ನ ಪ್ಯೂರಿಟಿ ನೋಡಿ ನಮಗೆ ಕೊಂಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಹಾಗೂ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆ ತುಂಬ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ. ಹಾಗಾದರೆ ವೀಕ್ಷಕರೇ, ಹೇಗೆ ನಾವು ಈ ಗೋಲ್ಡನ್ನು ಒಂದು ಬಂಗಾರವನ್ನು ಪ್ಯೂರಿಟಿ ಚೆಕ್ ಮಾಡಿ ತಗೋಬೋದು ಅನ್ನೋದನ್ನ ನೋಡೋಣ ವೀಕ್ಷಕರೇ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಹೇಗೆ ತಗೋಬೋದು, ಹೇಗೆ ನೀವು ಒಂದು ಈ ಪ್ಯೂರಿಟಿ ನೋಡಿ ನಿಮ್ಗೆ ಒಂದು ಆಭರಣವನ್ನು ನಿಮ್ಮ ಸ್ವಂತವಾಗಿ ತಗೊಳ್ಬೋದು ಅಂತ ಕೇಳ್ಕೊಳ್ಳೋಣ. ಹಾಗಿದ್ರೆ ಈ ಒಂದು ಬಂಗಾರ ಅನ್ನೋದು ತುಂಬ ಅದ್ಭುತವಾದ ಒಂದು ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದಲ್ವಾ. ಇದರಿಂದ ನಿಮ್ಮ ಫ್ಯೂಚರಲ್ಲಿ ಇನ್ಸೆಕ್ಯೂರಿಟೀಸ್ ಏನಾದರೂ ಇದ್ದರೆ ನಿಮಗೆ ಅದನ್ನ ಆ ಒಂದು ಪ್ರಾಬ್ಲಮ್ಸ್ನ, ಆ ಒಂದು ಇಶ್ಯೂಸ್ನ ನಿಮಗೆ ಅದನ್ನ ಮುಂದೆ ಹೋಗುವಂಥ ಅದನ್ನ ತಳ್ಳಿ ಆ ಪ್ರಾಬ್ಲಮ್ಸ್ನ ಹಿಂದೆ ಹಾಕಿ ಮುಂದೆ ಹೋಗಲಿಕ್ಕೆ ಒಂದು ಅದ್ಭುತವಾದ ಒಂದು ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಗೋಲ್ಡ್ ತುಂಬಾ ಇಂಪಾರ್ಟೆಂಟ್, ಹಾಗೆ ತುಂಬ ಬೆಲೆ ಕೂಡ, ಒಂದು ದುಬಾರಿಯಾದಂತಹ ಒಂದು ವಸ್ತು ಕೂಡ ಅದು ಅಲ್ವಾ. ಹಾಗೆ ಒಂದು ಇನ್ವೆಸ್ಟ್ಮೆಂಟ್ ಕೂಡ. ಹಾಗೆ ಅದನ್ನ ಕೊಂಡ್ಕೊಳ್ಬೇಕಾದ್ರೆ ಅಷ್ಟೇ ನೀವು ಕೇರ್ಫುಲ್ ಆಗಿಯೂ ಸಹ ಇರಬೇಕು. ಏಕೆಂದರೆ ತುಂಬ ಸ್ಕ್ಯಾಮ್ಸ್ ನಡೀತದೆ ವೀಕ್ಷಕರೇ. ನಿಮ್ಮನ್ನು ಮಂಗ ಮಾಡೋದಕ್ಕೋಸ್ಕರ ತುಂಬ ಜನ ವೇಟಿಂಗಲ್ಲಿದ್ದಾರೆ. ಹಾಗಿದ್ರೆ ನಾನು ಮುಂದೆ ಬರಬೇಕು ಅಷ್ಟೇ ಅಂತ ಥಿಂಕ್ ಮಾಡ್ತಾರೆ, ಸ್ವಾರ್ಥ ಮನಸ್ಸಿನಲ್ಲಿ ಥಿಂಕ್ ಮಾಡ್ತಾರೆ ಹೊರತು ನಿಮ್ಮ ಗೋಲ್ಡ್, ನಿಮ್ಮ ಅಥವಾ ನೀವು ಪರ್ಚೇಸ್ ಮಾಡುವ ವಸ್ತು ಆಗಲಿ ಅಥವಾ ನಿಮ್ಮ ಲೈಫ್ ಆಗಲಿ ಚೆನ್ನಾಗಿರಬೇಕು ಅಂತ ಈ ಕಾಲದಲ್ಲಿ ಯಾರೂ ಬಯಸೋದಿಲ್ಲ. ನಿಮಗೆ ನಿಮ್ಮದೇ ಆದಂತಹ ಸ್ವಂತ ಸೆಲ್ಫ್ ರೆಸ್ಪೆಕ್ಟ್ ಆಗಲಿ, ನಮ್ಮದು ಸೆಕ್ಯೂರಿಟೀಸ್ ಏನಿದೆ, ನನ್ನ ಒಂದು ಲೈಫಲ್ಲಿ ಸೆಕ್ಯೂರಿಟೀಸ್ ಹೇಗೆ ನಾವು ನಡ್ಕೋಬೇಕು, ಹೇಗೆ ಮಾಡ್ಕೋಬೇಕು, ನನ್ನ ಫ್ಯೂಚರ್ ಸೆಕ್ಯೂರಿಟೀಸ್ನ ಹೇಗೆ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾರೆ ವೀಕ್ಷಕರೇ. ಹಾಗಿದ್ರೆ ಹೇಗೆ ನಾವು ನಮ್ಮ ಈ ಒಂದು ಗೋಲ್ಡನ್ನು ಪರ್ಚೇಸ್ ಮಾಡುವಾಗ ಕರೆಕ್ಟಾಗಿ ನೋಡಿ ನಮ್ಮ ಪ್ಯೂರಿಟಿಯಾದ ಗೋಲ್ಡನ್ನು, ಕ್ವಾಲಿಟಿಯಾದ ಗೋಲ್ಡನ್ನು ನಾವು ಪರ್ಚೇಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ವೀಕ್ಷಕರೇ. ಹಾಗಿದ್ರೆ ಫಸ್ಟ್ ನೀವು ಮಾಡಬೇಕಾದಂಥ ಒಂದು ವಿಷಯ, ಫಸ್ಟ್ ನೀವು ಏನಾದರೂ ಈಗ ಹೇಳ್ತಾರೆ ಎಲ್ಲರೂ, ಪರಿಚಯ ಇರುವ ಶಾಪಿಗೆ ಹೋಗಿ ಹಾಗೆ ಮಾಡಿ ಹೀಗೆ ಮಾಡಿ, ಅಥವಾ ಪರ್ಚೇಸರು ನಮಗೆ ನಂಬಿಕಸ್ಥರು ನಮ್ಮನ್ನ ಮೋಸ ಮಾಡೋದಿಲ್ಲ ಅಂತಲ್ಲ, ನೀವು ತಿಳ್ಕೊಬೇಡಿ. ಎಲ್ಲರೂ ಅಷ್ಟೇ, ಅವರವರ ವಿಷಯ ಅವರಿಗೆ ಅಂತ ಹೇಳುವಾಗೆ ಎಂತಾದ್ರೂ ಸ್ವಲ್ಪ ಸಿಕ್ಕಿದ್ರೆ, ಏನಾದರೂ ಸಿಕ್ಕಿದ್ರೆ, ಗೋಲ್ಡ್ ಸಿಕ್ಕಿದ್ರೆ ಅದು ನನ್ನ ಪಾಲಿಗೆ ಮಾಡ್ತಾರೆ ಹೊರತು ನಿಮ್ಮ ಪಾಲಿಗೆ ಯಾವತ್ತೂ ಮಾಡೋದಿಲ್ಲ. ಹಾಗಿದ್ರೆ ಹೇಗೆ ನೀವು ನಿಮ್ಮದೇ ಆದ ರೀತಿಯಲ್ಲಿ ಒಂದು ಗೋಲ್ಡನ್ನು ಕ್ವಾಲಿಟಿಯಾಗಿ ತಗೋಬೋದು ಅಂದರೆ, ಫಸ್ಟ್ ನೀವು ಮಾಡಬೇಕಾದ ವಿಷಯ ಏನಂದರೆ ವೀಕ್ಷಕರೇ, BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನೋ ಒಂದು ಆ್ಯಪ್ ಇದೆ. ಅದನ್ನ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. BIS ಗೋಲ್ಡ್ ಪ್ಯೂರಿಟಿ ಚೆಕಿಂಗ್ ಆ್ಯಪ್ ಅಂತ. ಸೊ BIS ಕೇರ್ ಅಂತ ಅನ್ನೋ ಒಂದು ಆ್ಯಪ್ ಇದೆ. ಈ ಆ್ಯಪನ್ನು ಬ್ಯೂರೋ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಮತ್ತೊಮ್ಮೆ ಹೇಳ್ತೇನೆ, ಬ್ಯೂರೋ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಕೇರ್ ಅಂತ ಒಂದು ಆ್ಯಪ್ ಇದೆ. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಒಂದು HUID ಅಂತ ಒಂದು ಸಿಗುತ್ತೆ, ಅಂದರೆ ಹಾಲ್ಮಾರ್ಕ್ ಯೂನಿಕ್ ಐಡೆಂಟಿಫಿಕೇಷನ್ ನಂಬರ್ ಅಂತ. ಸೊ ಹಾಲ್ಮಾರ್ಕ್ ಯೂನಿಕ್ ಐಡೆಂಟಿಫಿಕೇಷನ್ ನಂಬರ್ ಅಂತ ಬರುತ್ತೆ. ಸೊ ಇದನ್ನ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾನೆ ಇದ್ದೇನೆ, ನೋಡ್ಬೋದು. ನಿಮಗೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ, ನಿಮಗೆ ಕಾಣಿಸ್ತದೆ. ಅದನ್ನ HUID ಅಂತ ಒಂದು ID ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಎಂಟರ್ ದ 6 ಡಿಜಿಟ್ ನಂಬರ್ ಅಂತ ಬರುತ್ತೆ. 6 ಡಿಜಿಟ್ ನಂಬರ್ ಏನಂದರೆ, ನಾನು ಆ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ, ಆ ಒಂದು ರಿಂಗಲ್ಲಿ ನಿಮಗೆ ಒಂದು ಹಾಲ್ಮಾರ್ಕ್ ಇದೆ, ಒಂದು ಹಾಲ್ಮಾರ್ಕ್ನ ಒಂದು ಲೋಗೋ ಇದೆ. ಅದ್ರ ಪಕ್ಕ ನಿಮಗೆ 916 KN ಅಂತ ಬರೆದಿದ್ದಾರೆ. ಅದ್ರ ಪಕ್ಕ 6 ಆದಂಥ ಒಂದು 6 ಡಿಜಿಟ್ಸ್ ಇರ್ತದೆ. ಆ ಒಂದು 6 ಡಿಜಿಟ್ ಏನಿದೆ ಅದನ್ನ ನೀವು ಆ ಒಂದು ಕ್ಲಿಕ್ ವೆರಿಫೈ HUID ಇದೆಯಲ್ಲ, ಅಲ್ಲಿ ನೀವು ಎಂಟರ್ ಮಾಡ್ಕೋಬೇಕು. ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಸೊ ಈಗ ಹೇಗೆ ಇದು ಹಳೆ ಗೋಲ್ಡಲ್ಲೆಲ್ಲ ಇದು ಇರೋಕ್ಕಿಲ್ಲ, ಮೇ ಬಿ ಇದು ಜಸ್ಟ್ ಒಂದು BIS ಮತ್ತು 916 ಮಾತ್ರ ಇರುತ್ತೆ. ಅಂದರೆ ಇದು ಯಾವಾಗಿಂದ ಚಾಲ್ತಿಗೆ ಬಂದಿದೆ ಅಂದರೆ, ಏಪ್ರಿಲ್ 1, 2023 2023ಇಂದ ಯಾರೆಲ್ಲ ಎಲ್ಲ ಗೋಲ್ಡ್ ಶಾಪ್ ಅವರಿಗೂ, ಎಲ್ಲ ಗೋಲ್ಡ್ ಮಾಡುವವರಿಗೂ, ಈ ಒಂದು ಗೋಲ್ಡನ್ನು ಏನು ಮಾಡ್ತಾರೋ ಅವರಿಗೆಲ್ಲರಿಗೂ, ಗೋಲ್ಡನ್ನು ಯಾರೆಲ್ಲ ಸೇಲ್ ಮಾಡ್ತಾರೋ ಅವರಿಗೆಲ್ಲರಿಗೂ ಹೇಳಿದ್ದಾರೆ ಮಾಡೋರಿಗೆ, ಈ ಒಂದು 6 ಡಿಜಿಟ್ ನಂಬರ್, ಅದರಲ್ಲಿ HUID ಅಂತ ಹೇಳ್ತಾರೆ, ಹಾಲ್ಮಾರ್ಕ್ ಯೂನಿಕ್ ಐಡೆಂಟಿಫಿಕೇಷನ್ ನಂಬರ್, ಇದು ಇದ್ದೇ ಇರಬೇಕು ಅಂತ ಹೇಳಿದ್ದಾರೆ ವೀಕ್ಷಕರೇ. ಹಾಗಾದರೆ ಯಾರೆಲ್ಲ 2023ಇಂದ ಪರ್ಚೇಸ್ ಮಾಡಿದವರು ಹಾಗೆ ಆಯಿತು, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಈಗ ಇನ್ನೂ ಪರ್ಚೇಸ್ ಮಾಡೋಕ್ಕೆ ಹೋಗುವವರು
ಒಂದು ಲೋಗೋ ಇರಬೇಕು ಪ್ಲಸ್ 916 ಅಂತಲೂ ಇರಬೇಕು. ಅದರ ಪಕ್ಕದಲ್ಲಿ 6 ಡಿಜಿಟ್ಸ್ ಇರಬೇಕು. ಅದು ನಿಮಗೆ ಕಾಣುತ್ತೆ ಪಕ್ಕ ಕಾಣುತ್ತೆ, ಸ್ವಲ್ಪ ಚಿಕ್ಕದಾಗಿ ಬರೆದಿರ್ತಾರೆ. ಅದ್ರ ನೀವು ಹುಡುಕಿ ಅದನ್ನ ಒಂದು 6 ಡಿಜಿಟ್ಸ್ ಅಂತ ಬರೆದಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಏನಾದರೂ ಒಂದು 22K 916 6J56 ಹೀಗೆಲ್ಲ ಬರೆದಿರ್ತಾರೆ. ಸೊ ಇದನ್ನು ನೀವು ಅಲ್ಲಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಏನು ಸಿಗುತ್ತೆ ಅಂದರೆ ವಿಚ್ ವಿಲ್ ಶೋ ಯು ದ ಡೇಟ್, ಅಂದರೆ ಆ ಒಂದು ಡೇಟ್ ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ, ಅದೊಂದು ಹಾಲ್ಮಾರ್ಕಿಂಗ್ ಅಂದರೆ ಯಾವಾಗ ಒಂದು ರಿಜಿಸ್ಟರ್ ಆಗಿದೆ, ಆ ಗೋಲ್ಡ್ ಯಾವಾಗ ರಿಜಿಸ್ಟರ್ ಆಗಿದೆ ಮತ್ತು ಹಾಲ್ಮಾರ್ಕ್ ಅದನ್ನು ಪಡ್ಕೊಂಡಿದೆ ಹಾಗೂ ಪ್ಯೂರಿಟಿಯನ್ನು ಪಡ್ಕೊಂಡಿದೆ ಅಂತ, ಎಷ್ಟು ಪ್ಯೂರಿಟಿ ಇದೆ ಆ ಗೋಲ್ಡಲ್ಲಿ, ಎಷ್ಟು ಪ್ಯೂರಿಟಿ ಇದೆ ಅಂದರೆ ಹಾಲ್ಮಾರ್ಕ್ ಯಾವುದು BIS ಅಂತ ಇರಬೇಕು. ಫಸ್ಟ್ ಆಫ್ ಆಲ್ BIS ಅಂತ ಇರಬೇಕು, ಬ್ಯೂರೋ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ. ಆ ಗೋಲ್ಡಲ್ಲಿ ರಿಂಗ್ ಆಗಿರಲಿ, ಚೈನ್ ಆಗಿರಲಿ, ಇನ್ನು ಯಾವುದೇ ಅಂತಹ ಗೋಲ್ಡ್ ಆಭರಣಗಳ ಆಗಿರಲಿ ಅದರಲ್ಲಿ BIS ಇರಬೇಕು, ಜೊತೆಗೆ ಅದರ ಹಾಲ್ಮಾರ್ಕ್ ಇರಬೇಕು, ಜೊತೆಗೆ ಈ 6 ಡಿಜಿಟ್ ನಂಬರ್ಸ್ ಇರಬೇಕು. ನಿಮಗೆ ಕಾಣ್ತದೆ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಹಾಗೆ ಎಂಟರ್ ದ 6 ಡಿಜಿಟ್ ನಂಬರ್. ಇದಾದ ತಕ್ಷಣ ನಿಮಗೆ ಒಂದು ನಿಮ್ಮ ಡೀಟೇಲ್ಸ್, ಆ ಗೋಲ್ಡ್ನ ಎಲ್ಲ ಡೀಟೇಲ್ಸ್ ಅದರಲ್ಲಿ ನಿಮಗೆ ಕಾಣ್ಬೋದು ವಿಡಿಯೋದಲ್ಲಿ. ಆ ಒಂದು ಗೋಲ್ಡ್ನ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಆ ಒಂದು ಎಲ್ಲ ಡೀಟೇಲ್ಸ್ ಏನಿದೆ ಅದರಲ್ಲಿ ನಿಮಗೆ ಪ್ಯೂರಿಟಿ ಚೆಕ್ ಮಾಡ್ಬೋದು, ಎಷ್ಟು ಕ್ಯಾರೆಟ್ ಇದೆ, 22 ಕ್ಯಾರೆಟಾ 18 ಕ್ಯಾರೆಟಾ, ಹಾಗೆ ಎಲ್ಲ ನಿಮಗೆ ಬರೆದಿರ್ತಾರೆ ಅಲ್ಲಿ ಎಷ್ಟು ಕ್ಯಾರೆಟ್ ಇದೆ, ಎಷ್ಟು ಪ್ಯೂರಿಟಿ ಇದೆ ಅಂತ ನಿಮಗೆ ತೋರಿಸ್ತಾರೆ. ಹೀಗೆ ತೋರಿಸಲೇಬೇಕು. ಹಾಗೆ ತಕ್ಷಣ ಅದು ತೋರಿಸಲಿಲ್ಲ ಅಂದರೆ ಅದು ಗೋಲ್ಡ್ ಒಳ್ಳೆ ಕ್ವಾಲಿಟಿ ಗೋಲ್ಡ್ ಅಲ್ಲ ಅಂತ ನೀವು ತಿಳ್ಕೊಬೇಕು ವೀಕ್ಷಕರೇ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಏನಂದರೆ ಫಸ್ಟ್ ಲೋಗೋ ಇರುತ್ತೆ. ನಾನು ಹೇಳ್ದಂಗೆ BIS ಅಂತೇಳಿ ಒಂದು ಲೋಗೋ ಇರುತ್ತೆ. ಒಂದು ಲೋಗೋ ಅಂದರೆ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೇನೆ. ನೆಕ್ಸ್ಟ್ ಅದರ ಪಕ್ಕದಲ್ಲಿ 22K 916 ಅಂತ ಬರೆದಿರ್ತಾರೆ. ಇದಿರಲಿ 22K ಯೂಶ್ವಲಿ ಇಂಡಿಯಾದಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವ ಎಲ್ಲ ತಯಾರಿ ಮಾಡುವ ಎಲ್ಲ ಗೋಲ್ಡ್ 22K ಅಥವಾ 18K ಆಗಿರುತ್ತೆ. ಸೊ 22K 916 ಅಂತ ಬರೆದಿದ್ರೆ ಒಳ್ಳೆ ಗೋಲ್ಡೇ. ಆಮೇಲೆ BIS ಆದಮೇಲೆ 22K 916 ಆದಮೇಲೆ ಅದರ ಪಕ್ಕದಲ್ಲಿ 6 ಡಿಜಿಟ್ ಇರಬೇಕು. ಇದು ಇರಲೇಬೇಕು ವೀಕ್ಷಕರೇ. ಇನ್ನು ಯಾರೆಲ್ಲ ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಅದು ಇರಲೇಬೇಕು. ಓಕೆನಾ. ಮತ್ತು ಅಲ್ಲಿ ಏನಿರುತ್ತೆ ಅಂದರೆ BIS ಹಾಲ್ಮಾರ್ಕ್ ಇರುತ್ತೆ. ನಾನು ಹೇಳಿದ್ದೆ BIS ಹಾಲ್ಮಾರ್ಕ್ ಇರುತ್ತೆ. ಓಕೆ, ದಟ್ ಮೀನ್ಸ್ ಏನಂದರೆ ಇದರಲ್ಲಿ 91.6% ಗೋಲ್ಡ್ ಆಗಿರುತ್ತೆ, ಬಾಕಿ ಮೆಟಲ್ಸ್ ಆಗಿರುತ್ತೆ ಅಂತ ಅರ್ಥ. ಓಕೆನಾ. ಸೊ 100% ಗೋಲ್ಡಲ್ಲಿ ಏನಾಗಿರುತ್ತೆ, ಫುಲ್ ಗೋಲ್ಡಲ್ಲಿ ನಿಮಗೆ ಆಭರಣ ಬರೋದಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೇನೆ. ಫುಲ್ ಗೋಲ್ಡಲ್ಲಿ ಯಾವತ್ತೂ ಆಭರಣ ಸಿಗೋದಿಲ್ಲ. ಸೊ ಅದರಲ್ಲಿ ಮಿಕ್ಸ್ ಮಾಡಬೇಕು. ಅದು ಗಟ್ಟಿಯಾಗಿ ಬರಬೇಕಂದ್ರೆ ಅದು ಮಿಕ್ಸ್ ಮಾಡಬೇಕು. ಸೊ ದಟ್ ಮೀನ್ಸ್ ಇದರಲ್ಲಿ ಇಷ್ಟು ನಾನು ಹೇಳಿದಷ್ಟು ಹಾಲ್ಮಾರ್ಕ್ ಪ್ಲಸ್ 22K 916 ಪ್ಲಸ್ 6 ಡಿಜಿಟ್ ಏನಾದರೂ ನಂಬರ್ ಇದೆ ಅಂದರೆ ಅದರಲ್ಲಿ 91.6% ಗೋಲ್ಡ್ ಇದೆ, ಬಾಕಿ ಏನಾಗಿರುತ್ತೆ ಮೆಟಲ್ಸ್, ಅಂದರೆ ಏನು ಹಿತ್ತಾಳೆನ ಸೇರಿಸಿರ್ತಾರೆ ಅಂತ ಅರ್ಥ. ಓಕೆನಾ. ಸೊ ನಿಮಗೆ ಹೇಗೆ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ಅಂತ ಅನ್ಕೋತೇನೆ. ಆದರೂ ಸಹ ನಾನೊಂದು ಚಿಕ್ಕ ಕ್ಯಾಲ್ಕುಲೇಷನಲ್ಲಿ ನಿಮಗೆ ಗೋಲ್ಡ್ ಪರ್ಚೇಸ್ದು ರೇಟನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಈಗ ತುಂಬ ಜನ ಬೆಪ್ಪು ಬೀಳೋದು ಹೇಗೆ ಅಂದರೆ GST ಹಾಕಿ ಅಲ್ವಾ. ಹಿಂದೆ ಈ GST ಇರಲಿಲ್ಲ, ಬಟ್ ಇವಾಗ GST ಹಾಕ್ತಾ ಇದ್ದಾರೆ. ಸೊ GST ಹೇಗೆ ಹಾಕ್ತಾರೆ, ಯಾವುದ್ರ ಮೇಲೆ ಹಾಕ್ತಿದ್ದಾರೆ ಅಂತ ನಿಮಗೆ ಗೊತ್ತೇ ಆಗ್ತಿಲ್ಲ. ಸೊ ಒಂದು ಯೋಚನೆ ಇಟ್ಕೊಳ್ಳಿ, ಗೋಲ್ಡ್ ಯಾವತ್ತು 3% GST ಮಾತ್ರ ಬೀಳುತ್ತೆ. ಓಕೆನಾ. 3% ಮೇಲೆ ಯಾವತ್ತೂ ಯಾವ ಗೋಲ್ಡ್ಗೂ GST ಬೀಳುವುದಿಲ್ಲ. ಓನ್ಲಿ GST ರೇಟ್ ಅಪ್ಡೇಟೆಡ್ ಟು 3% ಓನ್ಲಿ. ಓಕೆನಾ, ಗೋಲ್ಡ್ ಮೇಲೆ. ಸೊ ಇನ್ ಇಂಡಿಯಾ ಗೋಲ್ಡ್ ಯೂಶ್ವಲಿ 22 ಕ್ಯಾರೆಟ್ ಅಷ್ಟೇ. ಸೊ ಇನ್ ಇಂಡಿಯಾ ಏನು ಮಾಡ್ತಾರೆ ಅಂದರೆ ಯೂಶ್ವಲಿ ಅವರು ಇಂಪೋರ್ಟ್ ಮಾಡೋ ಗೋಲ್ಡ್ಗಳೆಲ್ಲವೂ 22 ಕ್ಯಾರೆಟ್ದಾಗಿರುತ್ತೆ, ಅಥವಾ 18 ಕ್ಯಾರೆಟ್ದಾಗಿರುತ್ತೆ. ಸೊ ನಾವೊಂದು ಚಿಕ್ಕ ಕ್ಯಾಲ್ಕುಲೇಷನಲ್ಲಿ ಗೋಲ್ಡ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಸಪೋಸ್ ತಗೊಳ್ಳಿ, ಇವಾಗ ಜಸ್ಟ್ ಇಟ್ಕೊಳ್ಳಿ, ನೀವು 22 ಕ್ಯಾರೆಟ್ ಗೋಲ್ಡನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಆ್ಯಂಡ್ ಅದರ ಬೆಲೆ 1 ಗ್ರಾಮಿಗೆ ಜಸ್ಟ್ ಯೋಚನೆ ಮಾಡ್ಕೊಳ್ಳಿ ಅಷ್ಟೇ. ಬಿಕಾಸ್ ಈಗದ ರೇಟ್ 7500 ಸಮಥಿಂಗ್, ಬಟ್ ನಾನು ಜಸ್ಟ್ ಅಸ್ಯೂಮ್ ಆಗಿ ಹೇಳ್ತಾ ಇದ್ದೇನೆ. ಸೊ 22 ಕ್ಯಾರೆಟ್ ಗೋಲ್ಡ್ನ ಪ್ರೈಸ್ ಜಸ್ಟ್ ಅಸ್ಯೂಮ್ ಆಗಿ ಇಟ್ಕೊಳ್ಳಿ 5600 ರುಪೀಸ್ ಅಂತ ಇಟ್ಕೊಳ್ಳಿ. ಓಕೆನಾ. ಆ್ಯಂಡ್ ದ ವೆಯ್ಟ್ ಆಫ್ ದ ಗೋಲ್ಡ್, ಏನು ವೆಯ್ಟ್ ಇದೆ, ಆ ಒಂದು ಗೋಲ್ಡ್ ವೆಯ್ಟ್ ಎಷ್ಟಿದೆ ಅಂದರೆ 10 ಗ್ರಾಮ್ ಇದೆ ಅಂತ. 10 ಗ್ರಾಮ್ ಚಿನ್ನಕ್ಕೆ 5500 ರೂಪಾಯಿ 600 ರೂಪಾಯಿ ನೀವು ಕಟ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, 5600. ಓಕೆನಾ. ಸೊ ಅದಕ್ಕೆ ಮೇಕಿಂಗ್ ಚಾರ್ಜ್ ಎಷ್ಟಂದರೆ ಅದು ಲೋವೆಸ್ಟ್ ಇಡುವ, ಅಷ್ಟೆಲ್ಲ ಇಡೋಕ್ಕಿಲ್ಲ, 500 ಅಂತ ನಾನು ಇಟ್ಕೊಂಡಿದ್ದೇನೆ. ಅಂದರೆ 500 ರೂಪಾಯಿ ಮೇಕಿಂಗ್ ಚಾರ್ಜ್ ಅಂತ ನಾನು ಇಟ್ಕೊಂಡಿದ್ದೇನೆ. ಬಟ್ ಯಾವತ್ತೂ ಮೇಕಿಂಗ್ ಚಾರ್ಜ್ 500ಕ್ಕೆ ನಿಲ್ಲೋದಿಲ್ಲ, 800 900ಗೆ ಹೋಗುತ್ತೆ. ಓಕೆನಾ. ಸೊ ನಾನು ಜಸ್ಟ್ ಎಲ್ಲ ಕಮ್ಮಿಯಾಗಿ ತಗೊಂಡಿದ್ದೇನೆ, ಜಸ್ಟ್ ನಿಮಗೆ ಅರ್ಥ ಆಗೋಕ್ಕೆ ಮಾತ್ರ. ಓಕೆನಾ. ಸೊ 5600 ರೂಪಾಯಿಗೆ ನಾನು 1 ಗ್ರಾಮ್ ಚಿನ್ನದ ಬೆಲೆ 5600 ರೂಪಾಯಿ ಅಂತ ಇಟ್ಕೊಳ್ಳಿ. ನೀವು 10 ಗ್ರಾಮ್ ಚಿನ್ನನ ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಆದರೆ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಎಷ್ಟಿದೆ ಅಂದರೆ ಜಸ್ಟ್ 500 ರೂಪಾಯಿ ಅಂತ ಇಟ್ಕೊಳ್ಳಿ. ಓಕೆನಾ. ಸೊ ಅದ್ರ ಮೇಲೆ GST ನಾನು ಎಷ್ಟು ಹೇಳಿದೆ, ಏನೇ ಗೋಲ್ಡ್ ಪರ್ಚೇಸ್ ಮಾಡಿದ್ರು GST ಜಸ್ಟ್ 3% ಅಷ್ಟೇ, ಇನ್ನು ಯಾವುದೇ ರೀತಿಯ GST ಹಾಕುವಾಗೆ ಇಲ್ಲ.
ಓಕೆನಾ. ಇವಾಗ 5,600 ಇಂಟು ಗುಣಿಸು 10 ಗ್ರಾಮಿಗೆ ಎಷ್ಟಾಯಿತು ಆಗ 56,000 ಆಯಿತು. ಹಾಗೆ ಮೇಕಿಂಗ್ ಚಾರ್ಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಮೇಕಿಂಗ್ ಚಾರ್ಜಸ್ ಎಷ್ಟು ಹೇಳಿದ್ದಾರೆ 1 ಗ್ರಾಮಿಗೆ 500 ರೂಪಾಯಿ. ಸೊ 500 ರೂಪಾಯಿ ಇಂಟು 10 ಅಂದರೆ ಗುಣಿಸು 10. 500 ಇಂಟು 10 ಎಷ್ಟಾಯಿತು 5,000 ಆಯಿತು. ಹಾಗೆ 56,000 ನಿಮ್ಮ ಗೋಲ್ಡ್ ರೇಟ್ ಪ್ಲಸ್ 5,000 ಮೇಕಿಂಗ್ ಚಾರ್ಜ್ ಏನಿದೆ ಅದು. ಸೊ ಆಗೆಷ್ಟಾಯಿತು 61,000 ಆಯಿತು, 61,000 ಆಯಿತು. ಓಕೆನಾ. ಸೊ ಇದ್ರ ಮೇಲೆ ಏನು ಮಾಡಬೇಕು ಅಂದರೆ ವೀಕ್ಷಕರೇ, ನೀವು ಜಿ ಎಸ್ ಟಿಯನ್ನು ಸೇರಿಸಬೇಕಾಗುತ್ತೆ. ಓಕೆನಾ. ಇಲ್ಲಾಂದರೆ ಬೇರೆ ಬೇರೆ ಮಾಡೋದೆಲ್ಲ ನಿಮಗೆ ಕಷ್ಟ. ನೀವು ಮೇಕಿಂಗ್ ಚಾರ್ಜಸ್ ಮೇಲೆ ಬೇರೆ, ಆಮೇಲೆ ಗೋಲ್ಡ್ ಮೇಲೆ ಬೇರೆ ಮಾಡೋದೆಲ್ಲ ಕಷ್ಟ. ಓಕೆನಾ. ಸೊ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಯಾವತ್ತೂ ಹೋಗುವಾಗ ಗೋಲ್ಡ್ ಶಾಪಿಗೆ ನಿಮ್ಮ ಮಂಗ ಮಾಡೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಹಾಗಾಗಿ ಫಸ್ಟ್ ಗೋಲ್ಡ್ ರೇಟ್ ಇಂಟು ಎಷ್ಟು ಗ್ರಾಮ್ ಅಂತ ಮಾಡ್ಕೊಳ್ಳಿ. ಆಗ ನಿಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ, ಅದನ್ನ ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಮೇಕಿಂಗ್ ಚಾರ್ಜಸ್ ಎಷ್ಟು ಅಂತ ಅವ್ರನ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ. ಆಮೇಲೆ ಆ ಮೇಕಿಂಗ್ ಚಾರ್ಜಸ್ನ ಕರೆಕ್ಟಾಗಿ ಅಷ್ಟೇನಾ ಅಂತ ಒಂದು ಸಲ ತಿದ್ದುಪಡಿ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಇಂಟು 10 ಗ್ರಾಮ್, ನೀವು ಎಷ್ಟು ಗ್ರಾಮ್ ತಗೊಳ್ತೀರಾ ಅದ್ರ ಮೇಲೆ ಗುಣಿಸು ಮಾಡ್ಕೊಳ್ಳಿ. ಆಗ ನಿಮಗೆ ಒಂದು ವ್ಯಾಲ್ಯೂ ಬರುತ್ತೆ. ಈಗ ನಾನಿಲ್ಲಿ ಮಾಡಿದ್ರಲ್ಲಿ 61,000 ನನಗೆ ಸಿಕ್ತು. ಲಾಸ್ಟಿಗೆ ಏನು ಮಾಡಿ ಅಂದರೆ, ನಾನು ಎಷ್ಟು ಹೇಳಿದೆ, ಜಿ ಎಸ್ ಟಿ 3% ಜಿ ಎಸ್ ಟಿ ಹೇಳಿದೆ ಅಲ್ವಾ. ಸೊ ಯಾವತ್ತೂ 3% ಜಿ ಎಸ್ ಟಿ ಬರುತ್ತೆ. ಓಕೆನಾ. ಸೊ 3% ಜಿ ಎಸ್ ಟಿನ ಮಾಡುವಾಗ ನಿಮಗೆ 1,830 ರೂಪಾಯಿ ಬರುತ್ತೆ. ಸೊ ಇದೇ ಈ 1,830 ರೂಪಾಯಿ 61,000 ಮೇಲೆ 3% ಜಿ ಎಸ್ ಟಿ ಮಾಡಿದಾಗ 1,830 ರೂಪಾಯಿ ನಿಮಗೆ ಬರುತ್ತೆ, ಏನು ಜಿ ಎಸ್ ಟಿ. ಓಕೆನಾ. ಸೊ ನಿಮಗೆ ಕ್ಯಾಲ್ಕುಲೇಟ್ರ್ ಇದೆ ಅಂದರೆ ಜಸ್ಟ್ ಒಂದು ಸಲ ಕ್ಯಾಲ್ಕುಲೇಟ್ ಮಾಡಿ ಸಹ ನಿಮಗೆ ನೋಡ್ಕೋಬೋದು. ಹಾಗಿದ್ರೆ ನಿಮಗೆ ಕರೆಕ್ಟಾಗಿ ಅಪ್ಡೇಟೆಡ್ ಆಗಿ ನಿಮಗೆ ಒಂದು ಅಮೌಂಟ್ ಎಷ್ಟಿದೆ ನಿಮಗೆ ಸಿಗುತ್ತೆ. ಜೊತೆಗೆ ನೀವು ಎಲ್ಲಿ ಗೋಲ್ಡ್ ಶಾಪಿಗೆ ಹೋದ್ರೂ ನಿಮಗೆ ಈ ಥರ ಕ್ಯಾಲ್ಕುಲೇಟ್ ಮಾಡೋದ್ರಾದರೆ ಅದೊಂದು ಈಸಿಯಾಗಿ ನಿಮಗೆ ಅದರೊಂದು ವ್ಯಾಲ್ಯೂ ಸಿಗುತ್ತೆ. ಓಕೆನಾ. ಸೊ 1,830 ಜಿ ಎಸ್ ಟಿ. ಸೊ ಜಿ ಎಸ್ ಟಿ ಏನಿದೆ ಈ 1,830 ಮಾತ್ರ. ಓಕೆನಾ. ಬಾಕಿ ಎಲ್ಲ ಮೇಕಿಂಗ್ ಚಾರ್ಜಸ್ ಮತ್ತು ಗೋಲ್ಡ್ ರೇಟ್ ಅಷ್ಟೇ. ಇನ್ನು ಜಿ ಎಸ್ ಟಿ ಅಂತೇಳಿ ಹಾಫಿಗೆ ರೇಟ್ ಹಾಕಿ ನಿಮಗೆ ಕೊಟ್ಟುಬಿಡ್ತಾರೆ. ಇದನ್ನೆಲ್ಲ ನೀವು ಕರೆಕ್ಟಾಗಿ ತಲೆಯಲ್ಲಿ ಹಾಕೋಬೇಕಾಗುತ್ತೆ. ಓಕೆನಾ. ಸೊ 61,000 ಪ್ಲಸ್ 1,830 ಅಂದರೆ 61,000 ಪ್ಲಸ್ 1,830 ಅಂದರೆ 62,830 ರೂಪಾಯಿ ನಿಮ್ಮ 10 ಗ್ರಾಮ್ ಚಿನ್ನದ ಬೆಲೆ. ಯಾವಾಗ 1 ಗ್ರಾಮ್ನ ಬೆಲೆ 5,600 ಆಗುತ್ತೆ ಆವಾಗ. ಎಲ್ಲ ಇನ್ನು ಜಾಸ್ತಿ ಇದ್ದರೆ ಈಗದ ರೇಟ್ ಎಷ್ಟೇ 7,500. ಹಾಗೆ ಮಾಡಿ ಇಂಟು 10 ಗ್ರಾಮ್ ಮಾಡಿ ನೀವು ಮೇಕಿಂಗ್ ಚಾರ್ಜಸ್ ಎಷ್ಟಿದೆ ಅಷ್ಟು ಹಾಕಿ ನೀವು ಜಿ ಎಸ್ ಟಿ ಹಾಕಿ ನೋಡಿ ವೀಕ್ಷಕರೇ, ನಿಮಗೆ ಕರೆಕ್ಟಾದ ಗೋಲ್ಡ್ ರೇಟ್ ಬರುತ್ತೆ. ಇನ್ನು ಗೋಲ್ಡ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಾನು ಈ ಮೇಲೆ ಹೇಳಿದ ಕ್ವಾಲಿಟೀಸ್ ಎಲ್ಲ ಇರಬೇಕು ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. BIS ಹಾಲ್ಮಾರ್ಕ್ ಇರಬೇಕು. ಜೊತೆಗೆ 916 22K ಆದರೆ 22 ಕ್ಯಾರೆಟ್ ಆದರೆ 22K, 18 ಕ್ಯಾರೆಟ್ ಆದರೆ ಕ್ಯಾರೆಟ್ದಾದರೆ 18K ಅಂತ ಇರುತ್ತೆ. ಸೊ 22K 916 ಅಂತ ಇರಲೇಬೇಕು, ಅಥವಾ 18K 916 ಅಂತ ಇರಲೇಬೇಕು. ಓಕೆನಾ. ಆಮೇಲೆ ಅದ್ರ ಪಕ್ಕದಲ್ಲಿ 6 ಡಿಜಿಟ್ ನಂಬರ್. ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೇನೆ. ಸೊ ನೋಡೋದಾದರೆ ಎಲ್ಲದನ್ನು ಕರೆಕ್ಟಾಗಿ ಒಂದು ಸಲ ನೋಡ್ಕೊಳ್ಳಿ ವೀಕ್ಷಕರೇ. ಹಾಗೆ ಇದ್ದರೆ ಮಾತ್ರ ಈ ಒಂದು ಗೋಲ್ಡ್ ಪ್ಯೂರಿಟಿ ನಿಮಗೆ ಹೊಡೆದು ನೋಡಿದಾಗ ಫೋನಲ್ಲಿ ಎಂಟರ್ ಮಾಡಿ ನೋಡಿದಾಗ ನಿಮಗೆ ಒಂದು ಅದರದ್ದು ಪ್ಯೂರಿಟಿ, ಅದರದ್ದು ಕ್ವಾಲಿಟಿ, ರಿಜಿಸ್ಟ್ರೇಷನ್ ನಂಬರ್, ಡೇಟ್ ಯಾವಾಗ ಆಗಿದೆ ಇದನ್ನೆಲ್ಲ ತೋರಿಸ್ತಾರೆ. ಇದೆಲ್ಲ ತೋರಿಸಿದ್ರೆ ಆ ಒಂದು ಗೋಲ್ಡ್ ಪ್ಯೂರ್ ಆಗಿದೆ ಅಂತ ನಿಮಗೆ ಪಕ್ಕಾ ಮಾಡ್ಕೋಬೋದು ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೋಲ್ಡ್ ಬಗ್ಗೆ ಒಂದಿಷ್ಟಾದರೂ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ನಾನು ಅನ್ಕೋತಾ ಇದ್ದೇನೆ ವೀಕ್ಷಕರೇ. ಇನ್ನೂ ಏನಾದರೂ ಡೌಟ್ ಇದ್ದರೆ ಏನು ಒಳಗೆ ಕಳವಳ ಬೇಡ, ಕೇಳ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೂ ಏನಾದರೂ ನಿಮಗೆ ಗೊತ್ತಾಗಬೇಕು ಅಂತ ಇದ್ದರೆ ಗೋಲ್ಡ್ ಬಗ್ಗೆ ಅಥವಾ ಏನಾದರೂ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಬೇಕು ಅಂದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋ ನಿಲ್ಲಿಸ್ತಾ ಇದ್ದೇನೆ. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.